ಹಾಯ್ ವೆಲ್ಕಮ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ಈ ರೆಸಿಪಿ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ. ರೆಸಿಪಿ ಫೈನಲ್ವರೆಗೂ ನೋಡಿ. ಇಷ್ಟ ಆದರೆ ನಿಮಗೆ ಸಿಂಪಲ್ ಆಗಿರೋವಂತಹ ಒಂದು ತೊಂಡೆಕಾಯಿ ಗ್ರೇವಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ನಾನಿಲ್ಲಿ 1/4 kg ಆಗೋಷ್ಟು ತೊಂಡೆಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ತೊಂಡೆಕಾಯಿ ತೊಳ್ಕೊಳ್ಳಿ. ಅದಾದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ತೊಂಡೆಕಾಯಿ ಹೆಚ್ಕೊಳ್ಳಿ. ನಾನು ತೊಂಡೆಕಾಯಿ ಬೇಗ ಬೇಯೋದಿಲ್ಲ, ಅದಕ್ಕೆ ಈ ಥರ ಹಚ್ಕೊತಿದ್ದೀನಿ. ಇಲ್ಲಾಂದರೆ ನೀವು ಉದ್ದುದಕ್ಕಾದರೂ ಹಚ್ಚಿಟ್ಕೋಬೋದು. ಅದಾದಮೇಲೆ ಒಂದು ಸಣ್ಣ ಈರುಳ್ಳಿ ತಗೊಂಡು ಚಿಕ್ಕದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಟೊಮೊಟೊ ಏನು ಜಾಸ್ತಿ ಹಾಕೊಂಡ್ಬಿಡಿ, ಯಾಕಂದರೆ ಆಲ್ರೆಡಿ ತೊಂಡೆಕಾಯಿ ಹುಳಿ ಅಂಶ ಇರೋದ್ರಿಂದ ಒಂದು ಚಿಕ್ಕ ಟೊಮೊಟೊ ತಗೊತಾ ಇದ್ದೀನಿ. ಅದನ್ನು ಇಲ್ಲಿ ಚಿಕ್ಕದಾಗಿ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಜೀರಿಗೆ ಸಿಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಟೊಮೊಟೊ 2 ಚೆನ್ನಾಗಿ ಸಾಫ್ಟ್ ಆಗಬೇಕು. ಯಾವತ್ತೂ ಒಗ್ಗರಣೆಗೆ ಹಾಕಿರೋಂಥ ಟೊಮೊಟೊ ಮತ್ತು ಈರುಳ್ಳಿ ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಚ್ಚಿಟ್ಕೊಂಡಿರೋಂಥ ತೊಂಡೆಕಾಯಿನ ಇವಾಗ ಸೇರಿಸ್ಕೊತಿದ್ದೀನಿ. ಯಾವಾಗ್ಲೂ ತೊಂಡೆಕಾಯಿನ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಯಾಕಂದರೆ ಮಸಾಲೆ ಹಾಕಿದಾದ್ಮೇಲೆ ತೊಂಡೆಕಾಯಿ ಬೇಯಲ್ಲ. ಅದು ಸಿಪ್ಪೆ ದಪ್ಪ ಇರುತ್ತಲ್ವ, ಬೇಗ ಬೇಯೋದಿಲ್ಲ ತೊಂಡೆಕಾಯಿ. ಅದಕ್ಕೆ ನಾನು ಇವಾಗಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ಳಿ. ಯಾಕಂದರೆ ನೀರು ಸೇರಿಸ್ಕೊಂಡ್ರೆ ಬೇಗ ಬೇಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದು 10 ರಿಂದ 12 ಬೆಳ್ಳುಳ್ಳಿ, 2 ಸ್ಪೂನು ಕಡಲೆಬೀಜ, ಒಂದು ಸ್ವಲ್ಪ ಇಲ್ಲಿ ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ತಗೊತಾ ಇದ್ದೀನಿ. ಅದಾದಮೇಲೆ ಕೊಬ್ಬರಿ ಅಥವಾ ಕಾಯಿ ಸ್ವಲ್ಪ ಸೇರಿಸ್ಕೊಳ್ಳಿ. ಕೊಬ್ಬರಿ ಅಥವಾ ಕಾಯಿ 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇಲ್ಲಿ ಬೇಯೋದಕ್ಕೆ ಇಟ್ಕೊಂಡಿರೋಂಥ ತೊಂಡೆಕಾಯಿ ಜೊತೆಗೆ ಆ ಮಸಾಲೆನ ಸೇರಿಸ್ಕೊಳ್ಳಿ. ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ಅದಾದಮೇಲೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡಬೇಕು. ಆ ಮಸಾಲೆ ಚೆನ್ನಾಗಿ ತೊಂಡೆಕಾಯಿಗೆ ಹೊಂದ್ಕೊಂಡ್ಬಿಟ್ಟು ಆವಾಗ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳು ಹಾಕಿರ್ತೀವಲ್ಲ, ಬಿಳಿ ಎಳ್ಳು, ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಕಡಲೆಬೀಜ ಮತ್ತು ಬಿಳಿ ಎಳ್ಳು ಹಾಕೋದ್ರಿಂದ ಈ ಥರ ಎಣ್ಗಾಯಿ ಮತ್ತು ತೊಂಡೆಕಾಯಿ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಧನಿಯಾ ಪುಡಿ ಸೇರಿಸ್ಕೊತಿದ್ದೀನಿ. ನಿಮಗೆ ಧನಿಯಾ ಪುಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಆದರೂ ಗ್ರೇವಿ ತುಂಬ ಟೇಸ್ಟ್ ಬರುತ್ತೆ. ಕಡಲೆಬೀಜ ಮತ್ತು ಎಳ್ಳು ಹಾಕಿರೋದ್ರಿಂದ ನಾನಿಲ್ಲಿ ಸ್ವಲ್ಪನೇ ಮಸಾಲೆ ಸೇರಿಸ್ಕೊತಿದ್ದೀನಿ. ಡಯಟ್ ಮಾಡೋರೆಲ್ಲ ಇದನ್ನು ಆರಾಮಾಗಿ ಡೈಲಿ ಮಾಡ್ಕೊಂಡು ತಿನ್ಬೋದು, ಯಾಕಂದರೆ ಇದರಲ್ಲಿ ಜಾಸ್ತಿ ಏನು ಮಸಾಲೆ ಪದಾರ್ಥ ಎಣ್ಣೆ ಎಲ್ಲ ಹಾಕಿರೋಲ್ಲ. ನೀವು ಎಣ್ಣೆ ಬೇಡ ಅಂದ್ರೂ ಬೇಕಿದ್ರೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಗ್ರೇವಿನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕಿರೋವಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಕುದಿ ಬರ್ತಿದೆ. ಚೆನ್ನಾಗಿ ಕುದಿ ಬಂದು ಈ ಥರ ಆಗಬೇಕು. ಫೈನಲಲ್ಲಿ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೇರಿಸ್ಕೊಂಡು ಇನ್ನೊಂದು ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಗ್ರೇವಿ ಆಗುತ್ತೆ. ನಾನಿಲ್ಲಿ ಇದ್ರ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಬಂದಿದೆ ಗ್ರೇವಿ. ನಾನಿಲ್ಲಿ ಚಪಾತಿ ಮಾಡೋದನ್ನು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಒಂದ್ಸರಿ ಚಪಾತಿ ಸಾಫ್ಟಾಗಿ ಬರಬೇಕು, ಲೇಯರ್ ಬರಬೇಕು ಅಂದರೆ ಈ ಥರ ನೋಡಿ, 2 ಪೋರ್ಷನಲ್ಲಿ ಚಪಾತಿ ಇಟ್ಟು ಚಿಕ್ಕದಾಗಿ ತಗೊಂಡು 2 ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ 2 ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಚಪಾತಿನ ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಥರ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಅದು ಲಟ್ಟಿಸ್ಕೊಳ್ರಿ. ಅದಾದಮೇಲೆ ಕಾಯ್ದಿರೋಂಥ ಹೆಂಚಿನ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರೋಂಥ ಚಪಾತಿ ರೆಡಿ ಆಗುತ್ತೆ. ನೋಡಿ, ಈ ಥರ ಬರುತ್ತೆ. ನೀವು ಯಾವ ಥರ ಬೇಕೋ ಆ ಥರ ಚೆನ್ನಾಗಿ ಚಪಾತಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಫುಲ್ಲು ಉಬ್ಬಿ ಬರ್ತಾ ಇದೆ ಚಪಾತಿ. ಆ ಥರ ಹೊಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಪಾತಿ.
ನೋಡಿ ಎಣ್ಣೆ ಸೇರ್ಸ್ಕೊಂತಿದೀನಿ ಯಾವ ತರ ಉಬ್ಬಿದೆ ಚಪಾತಿ. ಅದಾದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸ್ಕೊಳ್ಳಿ. ಎರಡ್ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುವಂತ ಚಪಾತಿ ರೆಡಿ ಆಗುತ್ತೆ. ಎಣ್ಣೆನು ಜಾಸ್ತಿ ಬೇಕಿರಲ್ಲ. ನೋಡಿ ಯಾವ ತರ ಲೇಯರ್ ಬಿಟ್ಕೊಂಡಿದ್ದೆ ಇಲ್ಲಿ ತೆಗ್ದ್ಬಿಟ್ಟು ಇದೇ ತರ ರೆಸಿಪೀಸ್ಗೆ ಲತಾ ರಾಘವೇಂದರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.